ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಐತಿಹಾಸಿಕ ಮಹಾಕುಂಭವು ಹಲವು ವಿಚಾರಕ್ಕಾಗಿ ವಿಶ್ವದ ಗಮನ ಸೆಳೆದಿದ್ದು, ಅದರಲ್ಲಿ ಲಕ್ಷಾಂತರ ಮಂದಿ ಸಾಧು ಸಂತರು ಭಿನ್ನ ವಿಭಿನ್ನ ವೇಷಭೂಷಣಗಳೊಂದಿಗೆ ಭಾಗಿಯಾಗುತ್ತಿದ್ದಾರೆ. ಎಲ್ಲರ ಪೈಕಿ ಐಐಟಿ ಬಾಂಬೆಯಲ್ಲಿ ಏರೋಸ್ಪೇಸ್ ಎಂಜಿನಿಯರಿಂಗ್ ಪದವಿ ಪಡೆದ ಸಾಧಕರೊಬ್ಬರು ಈಗ ಬಾಬಾ ಆಗಿ ಬದಲಾಗಿ ಹೆಚ್ಚು ಸುದ್ದಿಯಾಗ್ತಾ ಇದ್ದಾರೆ. ಹರಿಯಾಣ ಮೂಲದ ಅಭಯ್ ಸಿಂಗ್ ಅವರು ಆಧ್ಯಾತ್ಮಿಕತೆಗೆ ಮೀಸಲಾದ ಜೀವನಕ್ಕಾಗಿ ತಮ್ಮ ವೈಜ್ಞಾನಿಕ ಲೋಕದಿಂದ ಹೊರಬಂದಿದ್ದಾರೆ. ಕುಂಭದಲ್ಲಿ ಪಾಲ್ಗೊಂಡ ಬಳಿಕ ಇಂಜಿನಿಯರಿಂಗ್ ಬಾಬಾ ಅಂತ ಕರೆಯಲ್ಪಡೋ ಸಿಂಗ್ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಎದ್ದು ಕಾಣೋ ವಿಶಿಷ್ಟ ಕಥೆಯನ್ನ ಹೊಂದಿದ್ದಾರೆ. ಮಹಾಕುಂಭದಲ್ಲಿ ಅವರ ಉಪಸ್ಥಿತಿ ಕುತೂಹಲವನ್ನು ಕೆರಳಿಸಲು ಕಾರಣವಾಗಿದ್ದು, ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾಧ್ಯಮರೊಂದಿಗೆ ಮಾತನಾಡಿ ತನ್ನ ಸಾಮರ್ಥ್ಯ ಪ್ರಕಟಪಡಿಸಿದರು. ಅವರನ್ನು ಮಾತನಾಡಿಸಿದ ಮಾಧ್ಯಮದವರು ಮುಂದೇನೋ ಪ್ರಶ್ನೆ ಕೇಳುವುದು ಅಂತ ಚಕಿತರಾದರು. ವೈಜ್ಞಾನಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯ ಮಿಶ್ರಣ, ತಪಸ್ವಿಗಳ ಸಾಂಪ್ರದಾಯಿಕ ಚಿತ್ರಣ ಅವರನ್ನು ಪ್ರತ್ಯೇಕವಾಗಿ ಗುರುತಿಸಲು ಸಾಧ್ಯವಾಗಿ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಲು ಕಾರಣವಾಗಿದೆ. ಆಧ್ಯಾತ್ಮಕ್ಕಾಗಿ ವಿಜ್ಞಾನದ ಹಾದಿಯನ್ನು ತೊರೆದು ವಿಭಿನ್ನ ಲೋಕದಲ್ಲಿ ಪಯಣಿಸುತ್ತಿರೋ ಅಭಯ್ ಸಿಂಗ್, ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆಯಿಂದ ಏರೋಸ್ಪೇಸ್ ಎಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಮುಂಬೈನಲ್ಲಿ 4 ವರ್ಷ ಇದ್ದೆ. ನಿಧಾನವಾಗಿ ನನ್ನ ಆಸಕ್ತಿ ಫೋಟೋಗ್ರಫಿ ಕಡೆಗೆ ಹೊರಳಿತು. ಕಲೆಗಳ ಕುರಿತು ನಾನು ಆಸಕ್ತ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಮೂಲಕವೇ ಉತ್ತಮ ಉದ್ಯೋಗವನ್ನು ಗಳಿಸಿದೆ. ಕಾರ್ಪೊರೇಟ್ ಲೋಕದಲ್ಲಿ ಕೆಲಸ ಮಾಡಿದೆ. ಈಗ ಆಧ್ಯಾತ್ಮಿಕ ಲೋಕದಲ್ಲಿ ಬೇರೆಲ್ಲೂ ಕಾಣದ ಸಂತೋಷ ಅನುಭವಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಸಿಂಗ್, ನಾನು ಪ್ರಾಧ್ಯಾಪಕನಾಗಿಯೂ ಶಿಕ್ಷಣ ಕ್ಷೇತ್ರದಲ್ಲಿ ಕೈಯಾಡಿಸಿದೆ. ಕೋಚಿಂಗ್ ಸೆಂಟರ್ ಒಂದನ್ನು ತೆರೆದು ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ ಪಾಠ ಮಾಡಿದೆ. ಆದಾಗ್ಯೂ ಅವರ ಶೈಕ್ಷಣಿಕ ಯಶಸ್ಸಿನ ಹೊರತಾಗಿಯೂ ಆ ವೃತ್ತಿ ಮಾರ್ಗ ತಾನು ಬಯಸಿದ ನೆರವೇರಿಕೆಯನ್ನು ತರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಟ್ರಾವೆಲ್ ಫೋಟೋಗ್ರಫಿ ಮಾಡುತ್ತಿದ್ದು ನಾನು ಎಂಜಿನಿಯರಿಂಗ್ ವೃತ್ತಿ ತೊರೆಯಲು ಕಾರಣವಾಯಿತು. ಟ್ರಾವೆಲ್ ಫೋಟೋಗ್ರಫಿಯಲ್ಲಿ ವೃತ್ತಿಪರ ಕೋರ್ಸ್ ಮಾಡಿದೆ. ಇದು ನನ್ನ ಜೀವನದ ಮಹತ್ವದ ತಿರುವು ಎಂದು ಸಾಬೀತಾಯಿತು. ಆ ಅವಧಿಯಲ್ಲಿ ಜೀವನದ ಬಗ್ಗೆ ನನ್ನ ಗುರಿ ಬದಲಾಗಲಾರಂಭಿಸಿತು. ಕ್ರಮೇಣ ಆಸಕ್ತಿಗಳು ಆಧ್ಯಾತ್ಮಿಕತೆಯ ಕಡೆಗೆ ಬದಲಾಯಿತು. ಆಳವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು, ಅನುಭವಿಸಲು ತನ್ನ ಜೀವನವನ್ನು ಮುಡಿಪಾಗಿಟ್ಟೆ ಎಂದು ಹೇಳಿಕೊಂಡಿದ್ದಾರೆ. ಇಂದು ನಾನು ಭಗವಾನ್ ಶಿವನ ಭಕ್ತ ಎಂದು ಗುರುತಿಸಿಕೊಳ್ಳುತ್ತೇನೆ. ಧರ್ಮ ಜಾಗೃತಿಯನ್ನು ಪ್ರತಿಬಿಂಬಿಸುತ್ತಾ ಆಧ್ಯಾತ್ಮಿಕತೆಯನ್ನು ಆನಂದಿಸುತ್ತಿದ್ದೇನೆ. ನಾನು ವಿಜ್ಞಾನದ ಮೂಲಕ ಆಧ್ಯಾತ್ಮಿಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. ನಾನು ಅದರ ಆಳಕ್ಕೆ ಹೋಗುತ್ತಿದ್ದೇನೆ. ಎಲ್ಲವೂ ಶಿವನೇ, ಸತ್ಯವೇ ಶಿವ ಮತ್ತು ಶಿವ ಸುಂದರ ಎಂದು ಅನುಭವಗಳನ್ನು ಅಭಯ್ ಸಿಂಗ್ ಬಿಚ್ಚಿಟ್ಟಿದ್ದಾರೆ. ಸದ್ಯ ಮಹಾಕುಂಭದಲ್ಲಿ ಅಭಯ್ ಸಿಂಗ್ ಅವರ ಉಪಸ್ಥಿತಿಯು ಅನೇಕ ಮಾಧ್ಯಮದವರ ಕುತೂಹಲವನ್ನು ಕೆರಳಿಸಿದ್ದು, ನಿರರ್ಗಳವಾಗಿ ಇಂಗ್ಲಿಷ್ನಲ್ಲಿ ಮಾಧ್ಯಮದವರೊಂದಿಗೆ ತೊಡಗಿಸಿಕೊಳ್ಳುವ ಅವರ ಸಾಮರ್ಥ್ಯ ಗಮನ ಸೆಳೆದಿದೆ. ಅನೇಕರು ಅವರನ್ನು ಹುಡುಕಿಕೊಂಡು ಬರುವಂತೆ ಆಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಕ್ರಿಯವಾಗಿದ್ದು, ಇನ್ಸ್ಟಾಗ್ರಾಂನಲ್ಲಿ ಈಗಾಗಲೇ ಸುಮಾರು 29,000ಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಆ ಸಂಖ್ಯೆ ಏಕಾಏಕಿ ಹೆಚ್ಚಾಗುವ ಸಾಧ್ಯತೆಗಳಿವೆ. ಅಭಯ್ ಸಿಂಗ್ ಅವರ ವಿಚಾರಗಳು ಪ್ರಮುಖವಾಗಿ ಧ್ಯಾನ, ಯೋಗ, ಪ್ರಾಚೀನ ಸೂತ್ರಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕುರಿತಾಗಿದೆ. ಮಹಾಕುಂಭದ ಕುರಿತಾಗಿ ಅನುಭವ ಹಂಚಿಕೊಂಡ ಅಭಯ್ ಸಿಂಗ್, ಇಲ್ಲಿರುವುದು ಮನಸ್ಸಿಗೆ ಅತೀವ ನೆಮ್ಮದಿ ತಂದಿದೆ ಎಂದು ಸಂತೋಷ ಹೊರಹಾಕಿದ್ದಾರೆ. ಅಂದಹಾಗೆ ಈ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.